ಒಂದು ಊರಲ್ಲಿ ಒಬ್ಬ ರೈತನಿದ್ದು ಅವನಿಗೆ ಒಂದು ಮುಂಗುಸಿ ಮತ್ತು ಒಂದು ಮಗುವಿತ್ತು. ಆ ಮುಂಗುಸಿಯನ್ನು ಮಗುವಿಗೆ ರಕ್ಷಕನಂತೆ ಬೆಳೆಸಿದನು. ಮುಂಗುಸಿಯು ಬಾಲಕನಿಗೆ ಹೆಚ್ಚು ಒಡನಾಟವಾಗಿ ದಿನಪೂರ್ತಿ ಅವನ ಬಳಿ ಇದ್ದು ಆತನನ್ನು ಕಾಪಾಡುತ್ತಿತ್ತು. ಒಂದು ದಿನ ರೈತನ ಹೆಂಡತಿ ಮಗು ಇರುವ ಕೋಣೆ ಬಿಟ್ಟು ಹೊರಗೆ ಹೋದಳು. ಆಗ ಮುಂಗುಸಿ ಮಗುವಿನ ಪಕ್ಕದಲ್ಲಿ ಇತ್ತು. ಆ ಸಮಯದಲ್ಲಿ ಒಂದು ಹಾವು ಮಗು ಇರುವ ಕೋಣೆಗೆ ಬಂದಿತು. ಮುಂಗುಸಿಯು ಧೈರ್ಯದಿಂದ ಹಾವನ್ನು ಕೊಂದು ಹಾಕಿತು. ಹಾವನ್ನು ಕೊಂದ ನಂತರ ಮುಂಗುಸಿಯ ತುಟಿಗಳು ರಕ್ತದಿಂದ ಕೂಡಿದ್ದವು. ಅಷ್ಟರಲ್ಲಿ ರೈತನ ಹೆಂಡತಿ ಮನೆಗೆ ಹಿಂದಿರುಗಿದಳು. ಮುಂಗುಸಿಯ ತುಟಿಯಲ್ಲಿ ರಕ್ತ ನೋಡಿ ಮುಂಗುಸಿಯು ಮಗುವನ್ನು ಕೊಂದಿತು ಎಂದುಕೊಂಡಳು. ಕೋಪದಿಂದ ಆಕೆ ಮುಂಗುಸಿಯನ್ನು ಹೊಡೆದು ಕೊಂದಳು. ಆದರೆ ಒಳಗೆ ಹೋಗಿ ನೋಡಿದಾಗ ಮಗು ಸುರಕ್ಷಿತವಾಗಿತ್ತು ಮತ್ತು ಹಾವು ಸತ್ತಿತ್ತು. ಆಕೆ ಅಷ್ಟು ಹೊತ್ತಿಗೆ ತನ್ನ ತಪ್ಪನ್ನು ಅರಿತು ಮುಂಗುಸಿಯ ನಂಬಿಕೆಯನ್ನು ಕಾಪಾಡದೆ ದಿಢೀರ್ ಮಾಡಿದ ತೀರ್ಮಾನಕ್ಕಾಗಿ ಪಶ್ಚಾತ್ತಾಪಪಡಿದಳು. ಆದರೆ ಆಗಲೇ ಎಲ್ಲವೂ ಮುಗಿದಿತ್ತು.